ಆವರಣದಲ್ಲಿ ಗೃಹ ರಕ್ಷಕ ದಳ ವತಿಯಿಂದ ಕವಾಯತ್ ನಡೆಸಲಾಯಿತು. ಇದೇ ವೇಳೆ ಗೃಹ ರಕ್ಷಕ ದಳದ ಘಟಕ ಅಧಿಕಾರಿ ವೈ.ಬಿ. ತಿಪ್ಪೇಸ್ವಾಮಿ ಮಾತನಾಡಿದರು. ನಾಯಕನಹಟ್ಟಿ ಪಟ್ಟಣದಲ್ಲಿ ನಮ್ಮ ಗೃಹ ರಕ್ಷಕ ದಳ ಸಿಬ್ಬಂದಿ ಪ್ರತಿ ವಾರ ಕವಾಯತ್ ನಡೆಸಬೇಕು. ಸಿಬ್ಬಂದಿಗಳಿಗೆ ಸರ್ಕಾರ ₹100 ಮಾತ್ರ ನೀಡುತ್ತಾರೆ. ಇನ್ನು ಸಂಭಾವನೆಯನ್ನ ಹೆಚ್ಚಿಸಬೇಕು. ಪೊಲೀಸ್ ಠಾಣೆಯಲ್ಲಿ 5 ದಿನ, ಅಬಕಾರಿ ಇಲಾಖೆಯಲ್ಲಿ 3 ದಿನ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಹಿಂದೆ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು, ಯಾವುದೇ ಪ್ರಯೋಜನವಾಗಿಲ್ಲ. ಪಟ್ಟಣದಲ್ಲಿ ಇತ್ತೀಚೆಗೆ ಕಳ್ಳತನಗಳು ಆಗುತ್ತಿದ್ದು, ದೇವಸ್ಥಾನ ಹತ್ತಿರ ರಾತ್ರಿ ಸಮಯದಲ್ಲಿ ಸೇವೆ ಸಲ್ಲಿಸಲು 6 ಜನಕ್ಕೆ ಬೇಡಿಕೆ ಇಟ್ಟಿದ್ದು, ಅದರಲ್ಲಿ 3 ಸಿಬ್ಬಂದಿಗಳಿಗೆ ಮಂಜೂರು ಕಲ್ಪಿಸಿದ್ದು, ನಮ್ಮ ಸಿಬ್ಬಂದಿಗಳಿಗೆ ಕರ್ತವ್ಯಕ್ಕೆ ತೆಗೆದುಕೊಳ್ಳುವಂತೆ ಮೇಲಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ. ಇದೇ ಸಂದರ್ಭದಲ್ಲಿ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಗೃಹ ರಕ್ಷಕ ದಳದ ಘಟಕಾಧಿಕಾರಿ ವೈ.ಬಿ. ತಿಪ್ಪೇಸ್ವಾಮಿ, ಬೋಸಯ್ಯ, ಚೌಡಪ್ಪ, ಮಹಾಂತೇಶ್, ತಿಪ್ಪೇಸ್ವಾಮಿ, ಮಂಜಣ್ಣ, ರಾಕೇಶ್, ರಮೇಶ್, ರಾಜು ಇನ್ನು ಮುಂತಾದವರು ಹಾಜರಿದ್ದರು. ನಾಯಕನಹಟ್ಟಿ ಗೃಹರಕ್ಷಕದಲ್ಲಿ ಹುಡುಗರಿಗೆ ಕಡಿಮೆ ಡ್ಯೂಟಿಗಳಾಗಿದ್ದಾವೆ. ಮತ್ತು ವಾರಕ್ಕೊಂದು ಸಾರಿ ಕವಾಯತು ನಡೆಸಬೇಕು. ತಿಂಗಳಿಗೆ 4 ಸಾರಿ ಬರಬೇಕು. ಒಂದು ಕವಾಯತಿಗೆ ಬಂದರೆ ₹100 ಕೊಡ್ತಾರೆ ನಮ್ಮ ಗೃಹರಕ್ಷಕರಿಗೆ. ಇಲ್ಲೇ ಸುತ್ತಮುತ್ತ ಹಳ್ಳಿಗಳು 10 ಕಿಲೋಮೀಟ್ರ್ ಒಳಗಡೆ ಇರೋಂಥ ಸುತ್ತಮುತ್ತ ಹಳ್ಳಿಗಳಲ್ಲಿ ಬೊಮ್ಮಕ್ಕನಹಳ್ಳಿ, ಬೋಸಲರಟ್ಟಿ, ಜಾಲವರಟ್ಟಿ ಮತ್ತು ಬೋಸಲರಟ್ಟಿಯಿಂದ ಇಲ್ಲಿ ಲೋಕಲ್ ನಾಯಕನಿಂಟರು ಒಂದು ಸ್ವಲ್ಪ ಜನ ಇದ್ದಾರೆ. ಎಲ್ಲ ಹಳ್ಳಿಗಳಿಂದ ಬಂದು ಪ್ರತಿ ವಾರ ಕವಾಯತು ನಡೆಸಬೇಕು. ಇದು ನಮ್ಮ ಸಮಾದೇಶರ ಆದೇಶ ಮೇರೆಗೆ ಆಗಿರುತ್ತೆ. ಸ್ಟೇಷನ್ ಡ್ಯೂಟಿ ಒಂದು 5 ಕೊಡ್ತಾರೆ, ಅಬಕಾರಿ ಒಂದು 3 ಕೊಡ್ತಾರೆ. ಮತ್ತು ದೇವಸ್ಥಾನ ಸ್ವಲ್ಪ ಕೇಳಿದ್ವಿ, 6 ಜನ ಕೇಳಿದ್ವಿ, 3 ಜನ